ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 214 ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ESSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಪ್ರತಿ ದಿವಸ ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್. ಯಾಕೆ ಅಂದರೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ, ಮನಸ್ಸನ್ನು ಶುದ್ಧಿ ಮಾಡೋಕ್ಕೆ ಬೇರೆ ದಾರಿ ಅನ್ನೋದಿಲ್ಲ. ಮನಸ್ಸನ್ನೋದು ನಮ್ಮ ಆದಿನ ಒಳಗೆ ಇರಬೇಕು, ಶುದ್ಧಿ ಆಗ್ತಾ ಇರಬೇಕು. ನಾವು ಏನು ನೋಡ್ತಾ ಇದ್ದೀವೋ, ಯಾವ ಪ್ರದೇಶಕ್ಕೆ ಹೋಗ್ತಾ ಇದ್ದೀವೋ, ಯಾರ ಹತ್ರ ಮಾತಾಡ್ತಾ ಇದ್ದೀವೋ, ಏನು ತಿಂತಾ ಇದ್ದೀವೋ, ಪ್ರತಿಯೊಂದು ನಮ್ಮ ಮನಸ್ಸು ಹಂಗಾಗಿ ನಮ್ಮ ಶರೀರವನ್ನು ಇಂಪ್ಯಾಕ್ಟ್ ಮಾಡ್ತಾನೇ ಇದೆ. ಈ ಮನಸ್ಸು 8 ವಯಸ್ಸು 9 ವಯಸ್ಸಲ್ಲಿ ಸೃಷ್ಟಿಯಾಗಿದೆ. 60 70 80 ವಯಸ್ಸನ್ನು ನಾವು ಅದಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ. ಮತ್ತೆ 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 ಪ್ರತಿಯೊಂದನ್ನು ಒಳಗೆ ಫೀಡ್ ಮಾಡ್ತಾನೆ ಇರ್ತೀವಿ. ಈ ಮನಸ್ಸನ್ನು ಶುದ್ಧಿ ಮಾಡೋದು, ಈ ಮನಸ್ಸಕ್ಕೆ ನೀವು ಬಾಸ್ ಅಲ್ಲ, ಆತ್ಮ ಬಾಸ್ ಅಂತ ನೀವೊಂದು ಮೆಸೇಜ್ ಕೊಡಬೇಕು ಅಂದರೆ ಅದಕ್ಕೆ ಧ್ಯಾನ ಮಾತ್ರನೇ ದಾರಿ. ಶ್ವಾಸದಿಂದ ಮಾತ್ರನೇ ಆ ಮನಸ್ಸು ಅನ್ನೋದು ಶುದ್ಧಿಯಾಗುತ್ತದೆ. ಶ್ವಾಸದಿಂದ ಮಾತ್ರನೇ ಆ ಮನಸ್ಸು ನಮ್ಮ ಆದಿನ ಒಳಗೆ ಬರುತ್ತದೆ. ಆವಾಗ ನಮಗೆ ಹೋಲಿಸ್ಟಿಕ್ ಹೆಲ್ತ್ ಅನ್ನೋದು ಸಿಗುತ್ತೆ. ಕರ್ಮದಿಂದ ಬರೋ ವ್ಯಾಧಿಗಳು ಈ ಶರೀರ ಮೇಲೆ 1-10% ಇರುತ್ತೆ, ಆದರೆ ಮನಸ್ಸಿಂದ ಬರೋದು 90% ಮೇಲೆ ಇರುತ್ತೆ. ಧ್ಯಾನ ಅನ್ನೋದು ಕರ್ಮವನ್ನು ರಿಮೂವ್ ಮಾಡ್ತಾ, ಹಂಗಾಗಿ ಈ ಮನಸ್ಸನ್ನು ಶುದ್ಧಿ ಮಾಡ್ತಾ ಇರುತ್ತದೆ. ಮೈಂಡ್ ಮ್ಯಾನೇಜ್ಮೆಂಟ್ ಅಂತ. ಈ ಮೈಂಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕಂದ್ರೆ ಎನರ್ಜಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು. ಯಾಕೆಂದರೆ ಈ ಶರೀರದ ಒಳಗೆ ಪ್ರಾಣಶಕ್ತಿ, ವಿಶ್ವಶಕ್ತಿ ಇಲ್ಲ ಅಂದರೆ ಈ ಮನಸ್ಸು ನಿಮ್ಮ ಮಾತುಗಳು ಕೇಳಲ್ಲ. ಈ ಮನಸ್ಸನ್ನು ಟ್ರೈನ್ ಮಾಡೋದೇ ಧ್ಯಾನ ಪದ್ಧತಿ. ಕೂತ್ಕೊಂಡು ಎಷ್ಟೋ ಅವರ್ಸ್ ಮೆಡಿಟೇಷನ್ ಮಾಡಿ ಮಾಡಿ ಆಸನ ಸಿದ್ಧಿ ಅನ್ನೋದು ಫಸ್ಟ್ ಬರುತ್ತೆ. ಆಮೇಲೆ ಒಬ್ಬರು ಧ್ಯಾನಿಯಿಂದ ಯೋಗಿ ಆಗ್ತಾರೆ. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆ. ಯಾವಾಗ ಬೇಕಂದ್ರೂ ಶೂನ್ಯ ಮಾಡ್ಕೋಬೋದು. ಸಾಧನೆಯಿಂದ ಅದು ಸಾಧ್ಯ ಆಗಿದೆ ಅಂತ ನೀವು ನೋಡಿದರೆ ಅದು ನೀವು ಯೋಗಿ ಆಗಿದೆ. ಒಬ್ಬ ಯೋಗಿಗೆ ಮಾತ್ರ ಮನಸ್ಸನ್ನು ಶೂನ್ಯ ಮಾಡೋ ಶಕ್ತಿ ಇದೆ. ಬೇರೆ ಎಲ್ಲರೂ ಭೋಗಿಗಳು, ರೋಗಿಗಳು. ನಾವು ಯಾರ ಜೊತೆ ಜಾಸ್ತಿ ಇರ್ತೀವೋ ಪ್ರಭಾವಗಳು ನಮ್ಮ ಮೇಲೆ ಬೀಳುತ್ತಾ ಇರ್ತದೆ. ಒಂದು ಧ್ಯಾನ ಕಾರ್ಯಕ್ರಮ, ಬುದ್ಧ ಪೂರ್ಣಿಮೆ ಆಗಲಿ, ಯಜ್ಞ ಆಗಲಿ, ಯಾಗ ಆಗಲಿ, ಯಾವುದೇ ಒಂದು ಚಿಕ್ಕ ಪ್ರೋಗ್ರಾಮ್ ಇದ್ರೂ 50, 100, 200, ಒಂದೊಂದು ಸತಿ 1000 ಯೋಗಿಗಳು, ಧ್ಯಾನಿಗಳು, ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು ಬರ್ತಾರೆ. ಅವ್ರ ಜೊತೆ ನಾವಿರಬೇಕು. 1 ಗಂಟೆ ಕಾಲ, 3 ಗಂಟೆ, ಅರ್ಧ ದಿನ, ಒಂದೊಂದು ಸತಿ 2-3 ದಿವಸಗಳು. ಅವಾಗ ಏನಾಗುತ್ತೆ, ಆ ಯೋಗಿಗಳಿಂದ ಆ ಶಕ್ತಿ, ಜ್ಞಾನ ಎಲ್ಲ ನಮಗೆ ಬರುತ್ತೆ. ಕೆಲವೊಂದು ಸತಿ ನಾನು ನೋಡ್ತಾ ಇದ್ದೀನಿ, ಒಂದು ಪ್ರೋಗ್ರಾಮ್ಗೆ ಹೋಗಿ ಸ್ವಲ್ಪ ಟೈಮ್ ಆ ಪ್ರೋಗ್ರಾಮಲ್ಲಿ ಇದ್ಬಿಟ್ಟು ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ಜಾಗಕ್ಕೆಲ್ಲ ಹೋಗ್ಬಿಡ್ತಾರೆ ಜನ. ಅದರಿಂದ ದೊಡ್ಡ ಉಪಯೋಗ ನಿಮಗೆ ಇಲ್ಲ. ಧ್ಯಾನ ಮಾಡಿದ್ರಿ, ಬಟ್ ಎಷ್ಟು ಟೈಮು ನಾವು ಯೋಗಿಗಳ ಜೊತೆ ಇರ್ತೀವೋ, ಧ್ಯಾನಿಗಳ ಜೊತೆ ಇರ್ತೀವೋ, ಆವಾಗ ನಮಗೆ ಎಷ್ಟೋ ಒಂದು ಕಣ್ಣಿಗೆ ಕಾಣಿಸಲ್ಲ ಆ ಶಕ್ತಿ ಅನ್ನೋದು ನಮಗೆ ಬರ್ತಾ ಇರುತ್ತದೆ, ಜ್ಞಾನ ಅನ್ನೋದು ಬರ್ತಾ ಇರುತ್ತೆ. ಈಗ ಒಂದು ಕಾರ್ಯಕ್ರಮ ಇದೆ ಅಂದರೆ ಕಾರ್ಯಕ್ರಮ ಕೊನೆಯ ತನಕ ಇರಬೇಕು. ಯಾಕೆ ಅಂದರೆ ಯಜ್ಞ ಫಲ ಅನ್ನೋದು ಕೊನೆಯದಾಗೇ ಸಿಗುತ್ತೆ. ಸ್ವಲ್ಪ ಟೈಮ್ ಇಟ್ಬಿಟ್ಟು ನಾವು ಹೋಗ್ಬಿಟ್ಟಿದ್ರೆ ಆ ಫಲ ಅನ್ನೋದು ಸಂಪೂರ್ಣವಾಗಿ ನಮಗೆ ಸಿಗಲ್ಲ. ಮನಸ್ಸನ್ನು ನೋಡ್ಕೊಳ್ಳಿಲ್ಲ ಅಂದರೆ ಮನಸ್ಸು ಒಳಗೆ ನಾವು ಅಧೀನವಾಗ್ತೀವಿ. ಈ ಕ್ಷಣದಲ್ಲಿ ನಾನು ಇದ್ದೀನಿ ಅಂದರೆ ನನ್ನ ಐಡೆಂಟಿಟಿ ನಾನು ಅನ್ನೋದೇ ಇರಬಾರ್ದು. ಎಷ್ಟೋ ಧ್ಯಾನ ಮಾಡಿದ್ರೂ ಇನ್ನೂ ನಾನು, ನನ್ನದು ಈ ಕುಲ, ಗೋತ್ರ, ರಿಲಿಜಿಯನ್ಸು, ಮೈಂಡ್ಸೆಟ್ಸು, ಮೇಲ್ ಫೀಮೇಲ್ ಪ್ರತಿಯೊಂದು ನಮ್ಮ ಒಳಗೆ ಇರುತ್ತಾನೆ ಇರುತ್ತದೆ. ಅದು ಇದ್ದರೆ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲ್ಲ, ನೀವು ದೇವರು ಅಲ್ಲ. ಒಬ್ಬ ಮನುಷ್ಯ ಮನಸ್ಸು ಒಳಗೆ ಇರ್ತಾನು, ಒಬ್ಬ ದೇವರು ಮನಸ್ಸನ್ನು ದಾಟ್ತಾರೆ. ಮನಸ್ಸನ್ನು ದಾಟಿನ ಪ್ರತಿಯೊಬ್ಬರೂ ದೇವರೇ. ಪಿರಮಿಡ್ ಸೊಸೈಟಿಯಲ್ಲಿ ನಾನು ಕಲ್ತಿರೋದು ಏನು ಅಂದರೆ, ಮೊಟ್ಟ ಮೊದಲಾಗಿ ಇಲ್ಲಿ ಎಲ್ಲರ ಬಾಯಿಂದ ಬರೋದು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಿನಿಸ್ಟರ್ಸ್. ಫ್ರೆಂಡ್ಶಿಪ್ ಸಿಗುತ್ತೆ ಇಲ್ಲಿ, ಬೇರೆ ಎಲ್ಲಿನೂ ಈ ಥರ ಫ್ರೆಂಡ್ಶಿಪ್ ಸಿಗಲ್ಲ. ಪ್ರತಿಯೊಬ್ಬರು ನಿಮ್ಮನ್ನು ಒಂದು ಮಾಸ್ಟರ್ ಥರ ನೋಡ್ತಾರೆ, ಪ್ರತಿಯೊಬ್ಬರು ನಿಮ್ಮನ್ನು ದೇವರ ಥರ ನೋಡ್ತಾರೆ. ಈ ಒಂದು ಬೇರೆ ಎಲ್ಲಿನೂ ನಮಗೆ ಸಿಗಲ್ಲ. ಯಾಕೆಂದರೆ ಇದೆಲ್ಲ ಸತ್ಯ. ಈ ಸತ್ಯ ಅರ್ಥ ಆಗಿದ್ರೆ ಮಾತ್ರ ನಮಗೆ ಆ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಸಿಗುತ್ತೆ. ಸಂಪೂರ್ಣ ಆರೋಗ್ಯ ನಮಗೆ ಬೇಕು ಅಂದರೆ ಬರೀ ಫಿಸಿಕಲ್ ಶರೀರ ಮಾತ್ರ ಅಲ್ಲ. ಯಾಕೆ ಅಂದರೆ ಕರ್ಮದಿಂದ ಈ ಶರೀರ ಮೇಲೆ ಒಂದು ವ್ಯಾಧಿ ಬರ್ತಾ ಇದೆ ಅಂದರೆ
ಅದು ಎರಡನೇ ಶರೀರ ಎಂದು ಬರ್ತಾ ಇದೆ. ಮನಸ್ಸಿಂದ ಈ ಶರೀರಕ್ಕೆ ಒಂದು ವ್ಯಾಧಿ ಬರ್ತಾ ಇದೆ ಅಂದರೆ ಅದು ಮೂರನೇ ಶರೀರದಿಂದ ಬರ್ತಾ ಇದೆ. ಈ ಎರಡನೇ ಶರೀರ, ಮೂರನೇ ಶರೀರ ಅಂದರೆ ಎಥ್ರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ನಮಗೆ ಶುದ್ಧಿ ಆಗಬೇಕು ಅಂದರೆ ಧ್ಯಾನ ಒಂದೇ ದಾರಿ. ಬೇರೆ ನಾವು ಏನೇ ಮಾಡಿದ್ರೂ ಇಷ್ಟೊಂದು ಕ್ಲೆನ್ಸಿಂಗು, ಇಷ್ಟೊಂದು ಕರ್ಮ ಕಲಿಯೋದು, ಇಷ್ಟೊಂದು ಮೈಂಡ್ಸೆಟ್ ಚೇಂಜ್ ಆಗೋದು ಆಗಲ್ಲ. ಒಬ್ಬರು ಧ್ಯಾನದಲ್ಲಿ ಕೂತ್ಕೊಂಡು ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಿ ಧ್ಯಾನ ಮಾಡ್ತಾ ಬಂದರೆ ಪ್ರತಿಯೊಬ್ಬರಿಗೆ ಅವ್ರಿಗೆ ಗೊತ್ತು ಎಷ್ಟೊಂದು ಬದಲಾವಣೆ ಆಗಿದೆ. ಯಾರಿಗೆ ಪ್ರೂಫ್ ತೋರಿಸೋ ಅವಶ್ಯಕತೆ ಇಲ್ಲ. ಏನೋ ನಾವು ಸೈಂಟಿಫಿಕ್ ಆಗಿ ಮಾಡಿ ಪ್ರಪಂಚಕ್ಕೆ ತೋರಿಸೋಕೆ ನಾವು ಬಂದಿಲ್ಲ. ಪ್ರತಿಯೊಬ್ಬರು ಅವರವ್ರ ಧ್ಯಾನ ಅವರೇ ಮಾಡ್ಕೋಬೇಕು, ಅವರವ್ರ ಸಾಧನೆ ಅವ್ರು ಮಾಡ್ಕೋಬೇಕು, ಅವರವ್ರ ಕರ್ಮ ಅವರೇ ಕಲಿಬೇಕು. ಬೇರೆಯೊಬ್ಬರು ಬಂದು ನಿಮ್ಮ ಕರ್ಮನ ಅಂತ ತೆಗ್ತೀನಿ, ಇಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಲ್ಲಿ ಕಡಿಮೆ ಇದೆ, ಇವ್ರ ಗ್ರೇಟ್ ಅವ್ರ ಗ್ರೇಟು ಅಂದರೆ ಡಿವಿಷನ್ ಅನ್ನೋದು, ಸಪ್ರೆಷನ್ ಅನ್ನೋದು, ಡಿಪೆಂಡೆನ್ಸಿ ಅನ್ನೋದು ಯಾರು ಹೇಳ್ತಾರೋ ಆ ಮಾತುಗಳಲ್ಲಿ ಸತ್ಯ ಇಲ್ಲ. ನಮ್ಮ ಬುದ್ಧಿ ಅನ್ನೋದು ಹೆಚ್ಚಾಗಬೇಕು, ಜ್ಞಾನ ಅನ್ನೋದು ಹೆಚ್ಚಾಗಬೇಕು. ಅವಾಗ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ಪಿರಿಚುವಲ್ ಮೂಮೆಂಟಲ್ಲಿ, ಸ್ಪಿರಿಚುವಲ್ ಸೈನ್ಸಲ್ಲಿ, ಜರ್ನಿಯಲ್ಲಿ ಎಷ್ಟೋ ಪರೀಕ್ಷೆಗಳು ಬರುತ್ತೆ. ಆ ಪರೀಕ್ಷೆಗಳಲ್ಲಿ ನಿಲ್ತ್ಕೋಬೇಕು. ನಿಲ್ದಿದ್ರೆ ನೆಕ್ಸ್ಟು ಜರ್ನಿ ಅನ್ನೋದು ಹೈಯರ್ ಸ್ಪಿರಿಚುವಾಲಿಟಿಗೆ ಹೋಗುತ್ತೆ. ಚಿಕ್ಕ ಚಿಕ್ಕ ಪರೀಕ್ಷೆಗಳಿಂದ ಅದು ಅರ್ಥ ಆಗಬೇಕು ನಿಮಗೆ, ಯಾಕೆ ಇದು ಆಗ್ತಾ ಇದೆ ಅಂತ. ಆ ಯೋಗಿಗಳ ಜೊತೆ, ಧ್ಯಾನಿಗಳ ಜೊತೆ ನಾವು ಯಾವಾಗ ಇರ್ತೀವೋ ಪ್ರತಿಯೊಂದು ಪ್ರಶ್ನೆಗೆ ಸಮಾಧಾನ ಸಿಗುತ್ತೆ. ಇಲ್ಲ ಅಂದರೆ ನಾವು ಏನೋ ಅಸ್ಯೂಮ್ ಮಾಡಿಕೊಂಡು ಅಸಂಪ್ಷನ್ಸಿಂದ ಥ್ಯಾಂಕ್ ಯು ವೆರಿ ಮಚ್.